ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 70ನೇ ಪ್ರಶ್ನೆಯನ್ನ ಗಮನಿಸಿ. 1 ಸೆಂಟಿಮೀಟರ್ ಸಮನಾದ ತ್ರಿಜ್ಯವನ್ನ ಹೊಂದಿರುವ ಶಂಕುವಿನ ಆಕಾರದಲ್ಲಿರುವ ಘನವು ಒಂದು ಅರ್ಧಗೋಳದ ಮೇಲೆ ನಿಂತಿದೆ. ಅದರ ತ್ರಿಜ್ಯಕ್ಕೆ ಸಮನಾಗಿದ್ದರೆ ಆ ಘನದ ಘನಫಲವನ್ನ ಪೈನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ ಈ ಒಂದು ಆಕೃತಿಯನ್ನ ಗಮನಿಸಿದ್ರೆ, ಸೊ ಇಲ್ಲಿ ಕೋನ ಮತ್ತು ಅರ್ಧಗೋಳಗಳಿದೆ ಅಲ್ವಾ. ಸೊ ಸಂಯೋಜನೆಯಿಂದ ಉಂಟಾದಂತ ಆಕೃತಿ. ಸೊ ಇಲ್ಲಿ ಈ ಎರಡು ಕೇಸ್ನಲ್ಲೂ ಏನಾಗಿದೆ, ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅರ್ಧಗೋಳದ ಮೇಲೆ ನಿಂತಿದೆ. ಇದರ ಎತ್ತರ ಅಂದ್ರೆ ಶಂಕುವಿನ ಎತ್ತರ ಇಸ್ ಈಕ್ವಲ್ ಟು ತ್ರಿಜ್ಯದ ಎತ್ತರಕ್ಕೆ ಸಮನಾಗುತ್ತೆ. ಸೊ ಹಾಗಾಗಿ ಎಚ್ ಇಸ್ ಈಕ್ವಲ್ ಟು ಏನ್ ಹೇಳಿ, 1 ಸೆಂಟಿಮೀಟರ್. ಸೊ ಹಾಗಾದ್ರೆ ಈ ಒಂದು ಘನದ ಘನಫಲ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಶಂಕುವಿನ ಘನಫಲದ ಸೂತ್ರ πr² h. ಓಕೆ, ಪ್ಲಸ್ ಸೊ ಶಂಕುವಿನ ಘನಫಲ 1/3 πr² h ಪ್ಲಸ್ ಅರ್ಧಗೋಳದ ಘನಫಲ 2/3 πr³ ಆಗುತ್ತೆ. ಓಕೆ, ಸೊ 1/3 ಇಂಟು ಪೈ ಆರ್ ಏನ್ ಹೇಳಿ 1² ಇಂಟು h1 ಪ್ಲಸ್ 2/3 ಪೈ ಇಂಟು r³ 1³ ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇದು ಪೈ ಡಿವೈಡೆಡ್ ಬೈ 3 ಪ್ಲಸ್ 2/3 ಪೈ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಎರಡನ್ನು ಆಡ್ ಮಾಡಿದ್ರೆ 3 ಪೈ ಡಿವೈಡೆಡ್ ಬೈ 3 ಆಗತ್ತೆ. ಸೊ 3 ಕ್ಯಾನ್ಸಲ್ ಆಯ್ತು ಅಂದ್ರೆ ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಓಕೆ, ಸೊ ಇದು ಈ ಒಂದು ಆಟಿಕೆಯ ಘನಫಲ. ಸೊ ಇದನ್ನ ನಾವು ಪೈ ಅಲ್ಲಿ ವ್ಯಕ್ತಪಡಿಸಿದ್ದೇವೆ. ಓಕೆ, ಥ್ಯಾಂಕ್ ಯು.